ನಮಸ್ತೆ ಗೆಳೆಯರೆ, ಇಂದು ನಾವು ಕರಾವಳಿಯ ಒಂದು ಅದ್ಭುತ ಸಂಪ್ರದಾಯದತ್ತ ದೃಷ್ಟಿ ಹರಿಸೋಣ. ಮಂಗಳೂರು, ಉಡುಪಿ, ಪುತ್ತೂರು, ಕಾಸರಗೋಡು ಈ ತೀರ ಪ್ರದೇಶಗಳಲ್ಲಿ ನವರಾತ್ರಿ ಸಮಯದಲ್ಲಿ ಒಂದು ವಿಶಿಷ್ಟ ಧ್ವನಿ ಕೇಳಿ ಬರುತ್ತದೆ. ಅದೇನೆಂದರೆ, ಹೌದು ಸ್ನೇಹಿತರೆ, ಇದು ಹುಲಿವೇಷ. ಕೆಲವರಿಗೆ ಇದು ಮನರಂಜನೆ, ಆದರೆ ಈ ಒಂದು ವಿಡಿಯೋದಲ್ಲಿ ಹುಲಿವೇಷವು ಕೇವಲ ನೃತ್ಯವಲ್ಲ, ಇದು ಭಕ್ತಿಯ ಸಂಕೇತ, ನಂಬಿಕೆ, ಹರಕೆ, ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಪ್ರತೀಕವೆನ್ನುವುದನ್ನು ನಾವಿವತ್ತಿನ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಹುಲಿವೇಷದ ಮೂಲವನ್ನು ಮೊದಲಿಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ನಾವು ಹುಲಿವೇಷದ ಮೂಲವನ್ನು ತಿಳಿದುಕೊಳ್ಳಲು ನಾವು ಕರಾವಳಿಯ ದೇವಿ ದೇವಸ್ಥಾನಗಳತ್ತ ಗಮನ ಹರಿಸಬೇಕಾಗುತ್ತದೆ. ಕಟೀಲು, ಪೊಳಲಿ, ಬಪ್ಪನಾಡು, ಮಂಗಳಾದೇವಿ, ಕೊಲ್ಲೂರು, ಅಂಬಲಪಾಡಿ ಇನ್ನು ಅನೇಕ ದೇವಿ ದೇವಸ್ಥಾನಗಳಲ್ಲಿ ಕರಾವಳಿ ಜನರಿಗೆ ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಪ್ರಾಚೀನ ಕಾಲದಿಂದಲೇ ಇಲ್ಲಿ ದೇವಿಯ ಆರಾಧನೆಗೆ ಹುಲಿವೇಷ ಧರಿಸುವುದು ಒಂದು ಸೇವೆಯಾಗಿ ಇಂದಿಗೂ ಕೂಡ ನಡೆದುಕೊಂಡು ಬರುತ್ತದೆ. ಏಕೆಂದರೆ ದುರ್ಗಾಪರಮೇಶ್ವರಿ ದೇವಿಯ ವಾಹನವೇ ಹುಲಿಯಾಗಿದೆ. ಹುಲಿವೇಷ ಹಾಕಿ ಕುಣಿಯುವುದೇ ದೇವಿಯನ್ನು ಹೊತ್ತು ನರ್ತಿಸದಂತಾಗುತ್ತದೆ ಎಂಬ ನಂಬಿಕೆ ಇಂದಿಗೂ ಕೂಡ ಬೆಳೆದು ಬರುತ್ತದೆ. ಹೀಗಾಗಿ ಹುಲಿವೇಷವು ಜನಪದದಲ್ಲಿ ಹುಟ್ಟಿಕೊಂಡದ್ದು ಆರಾಧನೆಯಾಗಿ ನಂತರ ಸಾಂಸ್ಕೃತಿಕ ಹಬ್ಬವಾಗಿ ರೂಪುಗೊಳ್ಳುತ್ತಾ ಹೋಗುತ್ತದೆ. ಹುಲಿವೇಷ ಕೇವಲ ಕುಣಿತವಲ್ಲ, ಇದು ಹರಕೆ. ತುಳುನಾಡಿನ ಹಲವಾರು ರೀತಿಯ ಉದಾಹರಣೆಗಳನ್ನು ಕೂಡ ನಾವು ಗಮನಿಸಬಹುದು. ಒಂದು ಉದಾಹರಣೆಯನ್ನು ನಾನು ಹೇಳುತ್ತೇನೆ. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನಕ್ಕೆ ಬಂದಿದ್ದ ತಾಯಿಯೊಬ್ಬಳು ತನ್ನ ಮಗು ನಡೆಯಲಿಕ್ಕೆ ಆಗುವುದಿಲ್ಲ ಎಂದು ತಾಯಿಯ ಮುಂದೆ ಕಣ್ಣೀರು ಸುರಿಸುತ್ತಲೇ, ಅಮ್ಮ, ನೀನು ನನ್ನ ಮಗುವನ್ನು ಗುಣಪಡಿಸಿದರೆ ನಾನು ಮಗುವಿಗೆ ಹುಲಿವೇಷ ಹಾಕಿಸಿ ಅಂಗಳದಲ್ಲಿ ಕುಣಿಸುತ್ತೇನೆ ಎಂದು ಹರಕೆ ಹೊತ್ತುತ್ತಾಳೆ. ತಾಯಿಯು ಶೀಘ್ರವಾಗಿ ಅನುಗ್ರಹಿಸಿದಂತೆ ಅದ್ಭುತವೇನು ನಡೆದೇ ಬಿಡುತ್ತದೆ. ಮಗು ಗುಣಮುಖವಾಗುತ್ತದೆ. ತಾಯಿ ತನ್ನ ಹರಕೆಯನ್ನು ನೆರವೇರಿಸುತ್ತಾಳೆ. ಇಂತಹ ನಂಬಿಕೆಯ ಕಥೆಗಳು, ಇಂತಹ ನಂಬಿಕೆಯ ಉದಾಹರಣೆಗಳು, ಹಲವಾರು ಉದಾಹರಣೆಗಳನ್ನು ನಾವು ಇಲ್ಲಿ ಕಾಣಬಹುದು. ಇಂತಹ ನಂಬಿಕೆಗಳಿಂದ ಹುಲಿವೇಷವು ಭಕ್ತಿ ಭಾವನೆಯ ನೃತ್ಯವಾಗುತ್ತಾ ಹೋಗುತ್ತದೆ. ಇಂದಿಗೂ ನೂರಾರು ಜನರು ತಮ್ಮ ಇಷ್ಟಾರ್ಥಕ್ಕಾಗಿ ಹರಕೆ ಹೊತ್ತು ಹುಲಿವೇಷ ಹಾಕುತ್ತಾರೆ. ಹುಲಿವೇಷದ ಸೌಂದರ್ಯವೆಂದರೆ ಇದಕ್ಕೆ ಜಾತಿ ಧರ್ಮ ಭೇದವಿಲ್ಲ. ಹಿಂದೂಗಳೇ ಅಲ್ಲ, ಮುಸ್ಲಿಂ, ಕ್ರಿಶ್ಚಿಯನ್ನರು ಸಹ ಹುಲಿವೇಷ ಹಾಕಿ ದೇವಿಗೆ ಹರಕೆ ಸಲ್ಲಿಸಿದ್ದು ಕೂಡ ಉಂಟು. ಇದು ಒಂದು ಧಾರ್ಮಿಕ ಸಂಪ್ರದಾಯವಾಗಿದ್ದರೂ ಸಮಾಜದ ಎಲ್ಲ ವರ್ಗಗಳು ಒಗ್ಗೂಡಿಸುವ ಶಕ್ತಿಯನ್ನು ಕೂಡ ಹೊಂದಿದೆ. ಗ್ರಾಮಗಳಲ್ಲಿ ಹಳೆಯ ದಿನಗಳಲ್ಲಿ ಮತ್ತು ಇಂದಿಗೂ ಕೂಡ ನಾವು ಗಮನಿಸಬಹುದು. ಹುಲಿವೇಷ ಹಾಕಿ ಮನೆ ಮನೆಗೆ ಹೋಗಿ ಆಶೀರ್ವಾದ ಪಡೆದು ಕಾಣಿಕೆ ಸ್ವೀಕರಿಸಿ ಕೊನೆಯಲ್ಲಿ ದೇವಸ್ಥಾನದಲ್ಲಿ ವೇಷ ಬಿಚ್ಚುವ ಪದ್ಧತಿ ಸಾಮಾನ್ಯವಾಗಿತ್ತು. ಕೆಲವರಿಗೆ ಅದು 9 ದಿನಗಳ ಹೊಟ್ಟೆಪಾಡಿನ ಕಸುಬು ಆಗಿತ್ತು, ಆದರೆ ಎಲ್ಲರಿಗೂ ಅದು ಒಗ್ಗಟ್ಟಿನ ಹಬ್ಬವಾಗಿದೆ. ಹುಲಿವೇಷದ ಹಿಂದೆ ಅಡಗಿರುವ ಶ್ರಮವನ್ನು ಮರೆತರೆ ತಪ್ಪಾಗುತ್ತದೆ. ಸ್ನೇಹಿತರೆ, ಹುಲಿವೇಷದ ಹಿಂದೆ ಅಡಗಿರುವ ಶ್ರಮವನ್ನು ನಾವು ನೋಡುತ್ತಾ ಹೋಗೋಣ. ಒಂದು ಹುಲಿವೇಷಕ್ಕೆ ದೇಹಕ್ಕೆ ಬಣ್ಣ ಹಚ್ಚಲು, ಚಿತ್ತಾರ ಬರೆಯಲು ಗಂಟೆಗಳೇ ಬೇಕಾಗುತ್ತದೆ. ಕೆಲವೊಮ್ಮೆ ದಿನಗಳೇ ಸಾಕಾಗುವುದಿಲ್ಲ. ತಾಸೆಯ ತಾಳಕ್ಕೆ ಹೆಜ್ಜೆ ಹಾಕುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಅಷ್ಟೇ ತರಬೇತಿ ಬೇಕಾಗುತ್ತದೆ. ಉತ್ಸಾಹ, ಧೈರ್ಯವೂ ಕೂಡ ಬೇಕಾಗಿರುತ್ತದೆ. ನೃತ್ಯ ಮಾಡುವಾಗ ದೇಹದ ಮೇಲೆ ಬಣ್ಣ ಬೆವರಿನಲ್ಲಿ ಕರಗಿ ಹೋಗುವುದು ಕೂಡ ಉಂಟು. ಆದರೆ ನರ್ತಕರು ತಾಸೆಯ ಪೆಟ್ಟಿಗೆ ತಪ್ಪಿಸಿಕೊಳ್ಳುವುದಿಲ್ಲ. ಅವರ ಮನಸ್ಸಿನಲ್ಲಿ ಒಂದೇ ನಂಬಿಕೆ, ಇದು ದೇವಿಯ ಸೇವೆ. 90ರ ದಶಕದವರೆಗೂ ಹಳ್ಳಿಗಳಲ್ಲಿ ಮನೆ ಮನೆಗೆ ಹೋಗುವ ಸಂಪ್ರದಾಯ ಜೀವಂತವಾಗಿತ್ತು. ಆದರೆ ಈಗ ಆ ಪದ್ಧತಿ ಸ್ವಲ್ಪ ಕಡಿಮೆಯಾಗುತ್ತಾ ಬರುತ್ತಿದೆ. ನಗರಗಳಲ್ಲಿ ಹುಲಿವೇಷ ಸ್ಪರ್ಧೆಯನ್ನು ಕೂಡ ನಾವು ಇತ್ತೀಚೆಗೆ ಕಾಣಬಹುದು. ಮಂಗಳೂರು, ಉಡುಪಿ, ಪುತ್ತೂರು ಮೊದಲಾದ ನಗರಗಳಲ್ಲಿ ಹುಲಿ ಕುಣಿತದ ದೊಡ್ಡ ತಂಡಗಳು ಕೂಡ ಕಟ್ಟಲ್ಪಟ್ಟಿವೆ. ಸ್ಪರ್ಧೆಗಳು, ಪ್ರಶಸ್ತಿಗಳು, ಮಾಧ್ಯಮ ಪ್ರಸಾರ ಇವೆಲ್ಲವೂ ಹುಲಿವೇಷಕ್ಕೆ ಹೊಸ ಬಣ್ಣ ತಂದಿದೆ. ಆದರೆ ಮೂಲ ಅಸ್ತಿತ್ವ ಇಂದಿಗೂ ಕೂಡ ಮರೆತಿಲ್ಲ. ಇಂದಿಗೂ ಅನೇಕರು ದೇವಿಗೆ ಹರಕೆ ಹೊತ್ತು ವೇಷ ಹಾಕುತ್ತಾರೆ. ಆಧುನಿಕತೆಯ ನಡುವೆಯೂ ಕೂಡ ಹುಲಿವೇಷವು ತನ್ನ ಭಕ್ತಿಯ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದಿದೆ. ಹುಲಿಯ ಶಕ್ತಿಯ ಪ್ರತೀಕವಾಗಿದೆ. ದುರ್ಗಾಪರಮೇಶ್ವರಿ ದೇವಿಯ ಶೌರ್ಯವನ್ನು, ಅವಳ ಆಕ್ರೋಶವನ್ನು ಪ್ರತಿಬಿಂಬಿಸುವುದು ಹುಲಿಯಾಗಿದೆ. ಹೀಗಾಗಿ ಹುಲಿವೇಷ ಕುಣಿತವೆಂದರೆ ದೇವಿಯ ಶಕ್ತಿಯನ್ನು ಜನರೊಳಗೆ ಜೀವಂತಗೊಳಿಸುತ್ತಿದೆ. ಇದು ಕೇವಲ ಮನೋರಂಜನೆ ಅಲ್ಲ, ಇದು ಅಂತರಂಗದ ಭಕ್ತಿ, ಸಮಾಜದ ಒಗ್ಗಟ್ಟು, ಕಲೆಗಾರರ ಶ್ರಮ ಮತ್ತು ನಂಬಿಕೆಯ ಸಂಪ್ರದಾಯವಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಕಂಡದ್ದು ಕೇವಲ ಬಣ್ಣದ ನರ್ತನವಲ್ಲ. ಹುಲಿವೇಷದ ಹಿಂದೆ ಇರುವ ಇತಿಹಾಸ, ಭಕ್ತಿ, ಹರಕೆ, ಒಗ್ಗಟ್ಟು, ಕಲೆ, ತತ್ವ. ಮುಂದಿನ ಬಾರಿ ನೀವು ಕರಾವಳಿಗೆ ಬಂದು ಹುಲಿವೇಷವನ್ನು ನೋಡಿದಾಗ
ಅದನ್ನು ಕೇವಲ ಮನರಂಜನೆ ಎಂದು ನೋಡಬೇಡಿ. ಅದರ ಹಿಂದೆ ದೇವಿಯ ಆರಾಧನೆಯು ಉತ್ಸಾಹವಿದೆ, ಜನರ ನಂಬಿಕೆಗಳಿವೆ, ತಲೆಮಾರುಗಳಿಂದ ಬಂದ ಪರಂಪರೆ ಇದೆ ಎಂದು ತಿಳಿದುಕೊಳ್ಳಿ. ಹುಲಿವೇಷ ನಿಜವಾಗಿ ಒಂದು ಜೀವಂತ ಸಂಸ್ಕೃತಿ. ಅದು ಕರಾವಳಿ ಜನರ ಧರ್ಮ, ಸಂಸ್ಕೃತಿ, ಸಮಾಜದ ಹೃದಯ ಸ್ಪಂದನ. ಇಂದಿಗೂ ಸಾವಿರಾರು ಜನರು ದೇವಿಗೆ ಹರಕೆ ಹೊತ್ತು ತಮ್ಮ ಶ್ರಮ, ಪ್ರತಿಭೆ, ಭಕ್ತಿಯಿಂದ ಈ ಪರಂಪರೆಯನ್ನು ಜೀವಂತವಾಗಿಟ್ಟಿದ್ದಾರೆ. ಅದರ ಕಾರಣಕ್ಕೆ ನಾವು ಹೇಳುತ್ತೇವೆ, ಹುಲಿವೇಷ ಕೇವಲ ಮನರಂಜನೆಯಲ್ಲ, ಅದು ಭಕ್ತಿಯ, ಬಣ್ಣ, ಸಂಸ್ಕೃತಿಯ ಶಕ್ತಿ, ದೇವಿಯ ನೃತ್ಯವೆಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಕೊನೆಗೊಳಿಸ್ತಾವಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.